ಆ ಮಕ್ಕಳು ಯುವಕರ ನೋವು ನಮಗೆ ಅರ್ಥ ಆಗುತ್ತೆ. ಖಾಲಿ ಇರೋ ಹುದ್ದೆ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಯೋಜನೆ. ನಾವು ಪ್ಲಾನ್ ಹಾಕಿದ್ದೀವಿ, ಆದಷ್ಟು ಬೇಗ KPCSಗೆ ಕೊಡ್ತೀವಿ. ಖಾಲಿ ಇರೋ ಹುದ್ದೆ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಒಂದು ಪ್ಲಾನ್ ಇದೆ. ಟೀಚರ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲೂ ಭರ್ತಿ ಮಾಡ್ತಿದ್ದೀವಿ. ಧಾರವಾಡದಲ್ಲಿ ಈ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಈ ವಿಚಾರವಾಗಿ DCM ಕೊಟ್ಟಂತಹ ರಿಯಾಕ್ಷನ್ ಇದು. ರಿಸರ್ವೇಷನ್ ಪಾಲಿಸಿಯಲ್ಲಿ ಕೆಲವು ಅಡಚಣೆಗಳು ಬರ್ತಿವೆ. BJP ಗೌರ್ಮೆಂಟಲ್ಲಿ ಏನು ಮಾಡೋಕೆ ಆಗಲಿಲ್ಲ, ಬರೀ ಸ್ಕ್ಯಾಂಡಲ್ಗಳೇ ಆಗ್ಬಿಡ್ತು ಪಾಪ. ಅಲ್ಲ ಸ್ವಾಮಿ, ನೀವು ಉದ್ಯೋಗ ಕೊಡಿ ಅಂತ ಅವ್ರು ಕೇಳ್ತಾವ್ರೆ, ನೀವು ಅವ್ರ ಮೇಲೆ ಹಾಕ್ತೀರಿ, ಅವ್ರು ನಿಮ್ಮ ಮೇಲೆ ಹಾಕ್ತಾರೆ. ಇದು ಮತ್ತೆ ಕೆಸರ ಚಾಟಕ್ಕೆ ಕಾರಣ ಆಗುತ್ತಲ್ಲ. ಬಿಡಿ, ಅವ್ರು ಕೊಡಲಿಲ್ಲ ನೀವು ಕೊಡಿ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ ನೀವು ಕೊಡಿ. ಯುವಕರು ಪ್ರೊಟೆಸ್ಟ್ ಮಾಡೋದಕ್ಕೆ ಬೀದಿಗಿಳಿಬೇಕಾ, ಕಣ್ಣೀರು ಹಾಕ್ಬೇಕು ಅವರು ಉದ್ಯೋಗಕ್ಕೋಸ್ಕರ. ಈಗ ಹೇಳ್ತೀರಿ ಇದುವರೆಗೂ ಉದ್ಯೋಗದ ವಿಚಾರದಲ್ಲಿ ಯುವಕರ ಸಮಸ್ಯೆಗಳೇನು, ನಿರುದ್ಯೋಗದ ವಿಚಾರ ಅದ್ಯಾವುದು ಕೂಡ ತಲೆಗೆ ಬರಲೇ ಇಲ್ಲ, ಆಲೋಚನೆಗೆ ಬರಲೇ ಇಲ್ಲ ಸರ್ಕಾರಕ್ಕೆ. ಈಗ ಹೇಳ್ತೀರಿ BJP ಮೇಲೆ ನೀವು ಹಾಕ್ತೀರಿ. ಈಗ ನಿಮ್ಮ ರಿಯಾಕ್ಷನ್ ನೋಡ್ಕೊಂಡು BJP ನಾಯಕರು ರಿಯಾಕ್ಟ್ ಮಾಡ್ತಾರೆ. ಈ ಕೆಸರ ಚಾಟವನ್ನು ಬಿಡಿ. ಉದ್ಯೋಗಾಕಾಂಕ್ಷಿಗಳ ಕಷ್ಟಗಳೇನಿದೆ ಆ ನಿರುದ್ಯೋಗವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕಲ್ಲ. ರಿಸರ್ವೇಷನ್ ಪಾಲಿಸಿಯಲ್ಲಿ ಕೆಲವು ಅಡಚಣೆಗಳು ಬರ್ತಿವೆ. BJP ಗೌರ್ಮೆಂಟ್ನಲ್ಲಿ ಏನು ಮಾಡೋಕ್ಕೂ ಆಗಲಿಲ್ಲ, ಬರೀ ಸ್ಕ್ಯಾಂಡಲ್ಗಳೇ ಆಗ್ಬಿಡ್ತು ಪಾಪ. ನಾವು ಸ್ಕ್ಯಾಂಡಲ್ ಲೆಸ್ ಟ್ರಾನ್ಸ್ಪರೆನ್ಸ್ ಆಗಿ ಮಾಡ್ತಾ ಇದ್ದೀವಿ. ಯುವಕರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಯುವ ನಿಧಿ ಶುರು ಮಾಡಿದ್ದು. ಯುವ ನಿಧಿಯಲ್ಲಿ ಎಷ್ಟು ಜನಕ್ಕೆ ದುಡ್ಡು ಸೇರಿದೆ ಗೊತ್ತಿಲ್ಲ, ಆದರೆ ಯುವಕರು ಹೇಳೋದು ಅಲ್ಲಿ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಫೋಟೋಗಳನ್ನು ಹಿಡ್ಕೊಂಡು ಅದಕ್ಕೆ ಇಂಟು ಮಾರ್ಕ್ ಹಾಕಿ ಆಕ್ರೋಶ ಹೊರ ಹಾಕ್ತಾ ಇದ್ರಲ್ಲ, ನಿಮಗೆ ಜೈಕಾರ ಹಾಕ್ತಿರಲ್ಲ ಅಲ್ಲಿದ್ದಂಥವ್ರು. ನಿಮ್ಮ ಯುವ ನಿಧಿ ಅವ್ರಿಗೆ ಬೇಕಾಗಿಲ್ಲ, ಕೆಲಸ ಕೊಡಿ. ಅವ್ರು ಕೇಳ್ತಾ ಇರೋದು ಅದನ್ನೇ, ನಮ್ಮ ಕುಟುಂಬವನ್ನು ಸಾಕಬೇಕು, ನಮ್ಮ ಜವಾಬ್ದಾರಿ ಅದು. ಇಡೀ ಕುಟುಂಬ ನಮ್ಮ ಮೇಲೆ ಅವಲಂಬಿತ ಆಗಿದೆ, ನಮ್ಮ ವಯಸ್ಸು ಮೀರ್ತಾ ಇದೆ, ಅಷ್ಟರೊಳಗಡೆ ನಾವು ಉದ್ಯೋಗಕ್ಕೆ ಸೇರಿಕೊಳ್ಬೇಕು. ಹಾಗಾಗಿ ನಮಗೆ ಕೆಲಸ ಕೊಡಿ ಅನ್ನುವಂಥದ್ದಷ್ಟೇ ಆ ಪ್ರೊಟೆಸ್ಟ್ನಲ್ಲಿ ಇದ್ದಂತಹ ಯುವಕರ ಒಂದು ಒಕ್ಕೊರಲ ಕೂಗಾಗಿತ್ತು. ಅದು BJP ಇರಬಹುದು ಅಥವಾ ಕಾಂಗ್ರೆಸ್ ಇರಬಹುದು, ಯಾವುದೇ ಇರಬಹುದು ಸರ್ಕಾರ. ಅದರ ಕೆಲಸ ನಮಗೆ ಬೇಕಷ್ಟೇ. ನೀವು ಅವ್ರ ಮೇಲೆ ಹಾಕೋತಿರೋ, ಅವ್ರು ನಿಮ್ಮ ಮೇಲೆ ಹಾಕ್ತಾರೋ, ಅದು ನಮಗೆ ಬೇಕಾಗಿಲ್ಲ. ನೀವು ಕೆಲಸ ಕೊಡಿ. ಯಾಕೆ ಯುವಕರ ಉದ್ಯೋಗದ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ದೃಢವಾದಂಥ ಸಂಕಲ್ಪವನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಅನ್ನುವಂಥ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದ್ವು. ಕಣ್ಣೀರು ಹಾಕ್ತಾ ಇದ್ರು. ಅದ್ಯಾವುದೂ ನಿಮಗೆ ಕಾಣಿಸ್ತಾ ಇಲ್ವಾ? ಈಗ ಹೇಳ್ತೀರಿ BJP ಮೇಲೆ ನೀವು ಹಾಕ್ತೀರಿ, ನಿಮ್ಮ ರಿಯಾಕ್ಷನ್ ನೋಡ್ಕೊಂಡು BJP ನಾಯಕರು ರಿಯಾಕ್ಟ್ ಮಾಡ್ತಾರೆ. ಇದು ಮತ್ತದೇ ಕೆಸರ ಚಾಟಕ್ಕೆ ಕಾರಣ ಆಗುತ್ತೆ ವಿನಃ ಬೇರೇನೂ ಆಗೋದಿಲ್ಲ. ಅದ್ರ ಬದಲು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಪ್ರಯತ್ನ ಆಗಬೇಕಲ್ಲ. ಯಾವ ರೀತಿಯ ರೊಚ್ಚಿಗೆದ್ದಿದ್ರು ಉದ್ಯೋಗಾಕಾಂಕ್ಷಿಗಳು ಅನ್ನುವಂಥದ್ದು ಒಮ್ಮೆ ನೀವು ನೋಡಿದಿರಿ. ಹಾಗಾಗಿ ಇನ್ನಾದರೂ ಬಿಡಿ ಕೆಸರ ಚಾಟಗಳನ್ನು, ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ. ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಿಮ್ಮನ್ನು ವಿಧಾನಸೌಧದಲ್ಲಿ ಕೂರಿಸಿದ್ದಾರೆ. ಅದಕ್ಕಾದರೂ ನೀವು ಜನರ ಸಮಸ್ಯೆ ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನಾದರೂ ಮಾಡಬೇಕಲ್ಲ. ಯುವಕರು ಧೈರ್ಯವಾಗಿರಿ, ನಮ್ಮ ಸರ್ಕಾರ ನಿಮಗೋಸ್ಕರ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಗೆ ದೊಡ್ಡ ಮೆಸೇಜ್ ಕೊಡ್ತೀವಿ ಅಂತಂದರೆ 2.5 ವರ್ಷ ಆಯ್ತಲ್ಲ ಸ್ವಾಮಿ, ಇಷ್ಟು ದಿನ ಕೊಡಲಿಲ್ಲ. ಯುವಕರು ಪ್ರೊಟೆಸ್ಟ್ ಮಾಡಿದಾಗ ಮಾತ್ರ ಅವರು ಅರಿವಿಗೆ ಬರ್ತಾರಾ? ಓ, ಉದ್ಯೋಗಾಕಾಂಕ್ಷಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಉದ್ಯೋಗ ದೊರಕಿಸ್ಕೊಡ್ಬೇಕು ಅನ್ನುವಂಥದ್ದು ಅವಾಗ ಅರಿವಿಗೆ ಬರುತ್ತಾ? ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಿಮಗೆ ದೊಡ್ಡ ಮೆಸೇಜ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. ಅಟ್ಲೀಸ್ಟ್ ಈಗಲಾದರೂ ಮಾಡಿ. ವಿ ವಿಲ್ ಡೂ ಇಟ್ ಅಂತ ಹೇಳ್ತಿದ್ದೀರಿ. ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ಕಮಿಟೆಡ್ ಟು ಡೂ ಅಂತ ಹೇಳ್ತೀರಿ. ಹಾಗಾಗಿ ಖಾಲಿ ಇರೋ ಹುದ್ದೆ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಯೋಜನೆ. ಯಾವಾಗ ಭರ್ತಿ ಮಾಡ್ತೀರಿ? ಮಾಡಿ ಅದನ್ನು. 2.5 ವರ್ಷ ಆಯಿತು, ಇನ್ನು 2.5 ವರ್ಷ ಅಷ್ಟೇ ಇರೋದು ನಿಮ್ಮ ಸರ್ಕಾರ. ಮತ್ತೆ 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಿದ್ದೀರಲ್ಲ, ಆ ಕನಸು ನನಸಾಗಬೇಕು ಅಂತಂದರೆ ಮೊದಲು ಈ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸ್ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಲಿ. ಅದನ್ನಾದರೂ ಇನ್ನು ಮುಂದಾದರೂ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹೌದು. ಸೊ DK ಶಿವಕುಮಾರ್ ಅವರು ಅಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಸರ್ಕಾರ ಈಗಲಾದರೂ ಅತ್ತ ಗಮನ ಹರಿಸಲಿ ಅನ್ನುವಂಥದ್ದೇ ನಮ್ಮ ಆಶಯ. ಸೊ ಇಲ್ಲಿ DK ಶಿವಕುಮಾರ್ ಹೇಳ್ತಾ ಇದ್ದಿದ್ದು
ಯುವಕರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಯುವ ನಿಧಿ ಶುರು ಮಾಡಿದ್ವಿ ಮತ್ತು ಯುವಕರು ಧೈರ್ಯವಾಗಿರಿ, ನಮ್ಮ ಸರ್ಕಾರ ನಿಮಗೋಸ್ಕರ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಇನ್ನು ಮುಂದಾದರೂ ಇತ್ತ ಗಮನ ಹರಿಸುತ್ತಾ ಸರ್ಕಾರ ಅನ್ನುವಂಥದ್ದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.